ನಮಸ್ಕಾರ ಸ್ನೇಹಿತರೆ. ಎಲ್ಲ ಖಾಸಗಿ ವಲಯದ ಬ್ಯಾಂಕುಗಳು ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸೇರಿದಂತೆ ತಮ್ಮ ಎಲ್ಲ ಗ್ರಾಹಕರಿಗೆ ಎರಡು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು, ಬ್ಯಾಂಕ್ ಅಕೌಂಟ್ ಹೊಂದಿರುವ ಗ್ರಾಹಕರು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡುವಂತೆ ತಿಳಿಸಿಕೊಟ್ಟಿದ್ದು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅಕೌಂಟ್ ಹೋಲ್ಡ್ ಬಂದ್ ಕೂಡ ಆಗುತ್ತೆ ಎಂದು ಖಡಕ್ ಸೂಚನೆಯನ್ನು ಇದೀಗ ಎಲ್ಲ ಬ್ಯಾಂಕುಗಳು ನೀಡಿವೆ. ಇದೀಗ ಎಲ್ಲ ಖಾಸಗಿ ವಲಯದ ಬ್ಯಾಂಕುಗಳು ಮತ್ತು ಸರ್ಕಾರಿ ಬ್ಯಾಂಕುಗಳು ಹಾಗೂ ಗ್ರಾಮೀಣ ಬ್ಯಾಂಕುಗಳಿಗೆ ಈ ಹೊಸ ನಿಯಮ ಅನ್ವಯವಾಗುತ್ತೆ. ಎಲ್ಲ ಬ್ಯಾಂಕ್ ಅಕೌಂಟ್ ಹೊಂದಿರುವ ಗ್ರಾಹಕರು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡುವಂತೆ ಸೂಚಿಸಿದ್ದು, ಬ್ಯಾಂಕ್ ಅಕೌಂಟ್ ಹೊಂದಿರುವ ಗ್ರಾಹಕರು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ದವರಾಗಿದ್ದರೆ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ನಿಯಮದ ಪ್ರಕಾರ ಎಲ್ಲ ಬ್ಯಾಂಕ್ ಅಕೌಂಟ್ ಹೊಂದಿರುವ ಗ್ರಾಹಕರು ತಮ್ಮ ಬ್ಯಾಂಕ್ಗೆ KYCಯನ್ನ ದೃಢೀಕರಣ ಮಾಡುವುದು ಕಡ್ಡಾಯವಾಗಿದೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಸೇರಿದಂತೆ ಇತರೆ ಅಗತ್ಯವಾದ ಮಾಹಿತಿಗಳನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡುವ ಮೂಲಕ KYCಯನ್ನ ಪರಿಶೀಲಿಸಿ ಲಿಂಕ್ ಮಾಡುವಂತೆ ದೇಶದ ಎಲ್ಲ ಗ್ರಾಹಕರಿಗೆ ಸೂಚನೆ ನೀಡಿದೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಬ್ಯಾಂಕ್ ಅಕೌಂಟ್ ಹೊಂದಿರುವ ಗ್ರಾಹಕರಿಗೆ ನಾಮಿನಿಯನ್ನು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ನೋಂದಣಿ ಮಾಡಿಕೊಳ್ಳುವಂತೆ ಸೂಚಿಸಿದೆ. RBI ವತಿಯಿಂದ ಇದೀಗ ಖಡಕ್ ಸೂಚನೆ ಬಂದಿದ್ದು, ಎಲ್ಲ ಬ್ಯಾಂಕ್ ಅಕೌಂಟ್ ಹೊಂದಿರುವ ಗ್ರಾಹಕರು KYC ದೃಢೀಕರಿಸಿಕೊಳ್ಳಬೇಕು ಮತ್ತು ನಾಮಿನಿಯನ್ನ ನೋಂದಣಿ ಮಾಡಿಕೊಳ್ಳುವಂತೆ ಎಲ್ಲ ಬ್ಯಾಂಕ್ ಖಾತೆ ಹೊಂದಿರುವ ಗ್ರಾಹಕರಿಗೆ ಸೂಚಿಸಲಾಗಿದೆ. ಪರ್ಸನಲ್ ಕೆಲಸಗಳಿಗಾಗಿ ತೆಗೆದುಕೊಳ್ಳುವಂತಹ ಸಾಲವನ್ನ ವೈಯಕ್ತಿಕ ಸಾಲ ಅಂತ ಕರೆಯಲಾಗುತ್ತೆ. ಗ್ರಾಹಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕಡಿಮೆ ಬಡ್ಡಿ ದರದಲ್ಲಿ ವೈಯಕ್ತಿಕ ಸಾಲವನ್ನ ತೆಗೆದುಕೊಳ್ಳಬಹುದು. ಎಮರ್ಜೆನ್ಸಿ ಟೈಮ್ನಲ್ಲಿ ದುಡ್ಡು ಬೇಕು ಅಂದ್ರೆ ಯಾರು ಕೊಡ್ತಾರೆ? ₹100, ₹200 ಆದ್ರೆ ಸ್ನೇಹಿತರು, ಕುಟುಂಬಸ್ಥರು ಬಳಿ ಕೇಳಿ ಪಡೆಯಬಹುದು. ಲಕ್ಷ ದುಡ್ಡು ಬೇಕಂದ್ರೆ ಯಾರು ಸಾಲ ಕೊಡ್ತಾರೆ? ಪರ್ಸನಲ್ ಲೋನ್ ಅಪ್ಲೈ ಮಾಡಿ ನೀವು ಸಾಲ ಪಡೆಯಬಹುದು. ಆದರೆ ನಿಮಗೆ ಜಸ್ಟ್ 5 ಲಕ್ಷ ಲೋನ್ ಬೇಕು ಅಂದರೆ ನಿಮ್ಮ ತಿಂಗಳ ಸಂಬಳ ಎಷ್ಟಿರಬೇಕು ಅಂತ ಗೊತ್ತಿದೆಯಾ? ಲೋನ್ ಅಮೌಂಟ್ ಬಂದರೂ ಎಷ್ಟು ಕಟ್ ಆಗುತ್ತೆ, ತಿಂಗಳಿಗೆ ಎಷ್ಟು EMI ಕಟ್ಟಬೇಕು ಅಂತ ಗೊತ್ತಿದೆಯಾ? ಇದಕ್ಕೆಲ್ಲ ಸಂಪೂರ್ಣ ಮಾಹಿತಿ ಎಲ್ಲಿದೆ ನೋಡಿ. ಗ್ರಾಹಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ %11.35 ಬಡ್ಡಿ ದರದಲ್ಲಿ ವೈಯಕ್ತಿಕ ಸಾಲವನ್ನು ತೆಗೆದುಕೊಳ್ಳಬಹುದು. ಯಾವುದೇ ಗ್ಯಾರಂಟಿಯ ಅಗತ್ಯವಿಲ್ಲ. ಆದಾಗ್ಯೂ ಬ್ಯಾಂಕುಗಳು RTR 6 ತಿಂಗಳ ವೇತನ ಚೀಟಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ID ಪುರಾವೆ ಮತ್ತು ನಿವಾಸ ಪ್ರಮಾಣ ಪತ್ರ ನೀಡಬೇಕಾಗುತ್ತೆ. ವೈಯಕ್ತಿಕ ಸಾಲಗಳನ್ನು ಕನಿಷ್ಠ 6 ತಿಂಗಳು ಮತ್ತು ಗರಿಷ್ಠ 72 ತಿಂಗಳ ಒಳಗಾಗಿ ಮರುಪಾವತಿ ಮಾಡಬೇಕು. ಕಡಿಮೆ ಸಂಬಳ ಹೊಂದಿದವರು ವೈಯಕ್ತಿಕ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು ಎಂದು ಅನೇಕ ಜನರಿಗೆ ತಿಳಿದಿದೆ. ಒಬ್ಬರ ಮಾಸಿಕ ಸಂಬಳ 50,000ರಿಂದ 6 ಲಕ್ಷ ರೂಪಾಯಿಗಳವರೆಗೆ ಇದ್ದರೆ ವೈಯಕ್ತಿಕ ಸಾಲವನ್ನು ಅವರು ಸುಲಭವಾಗಿಯೇ ಪಡೆಯಬಹುದು. ಆದಾಗ್ಯೂ EMI ಮಾಸಿಕ ಆದಾಯದ %50 ಮೀರದಂತೆ ಎಚ್ಚರಿಕೆ ವಹಿಸಬೇಕು. 5 ವರ್ಷಕ್ಕೆ ನೀವು 5 ಲಕ್ಷ ಪರ್ಸನಲ್ ಲೋನ್ ತೆಗೆದುಕೊಂಡ್ರೆ ತಿಂಗಳಿಗೆ ನೀವು ಜಸ್ಟ್ ₹10,959 EMI ಕಟ್ಟಬೇಕು. ₹1,57,521 ಒಟ್ಟು 5 ವರ್ಷಕ್ಕೆ ಬಡ್ಡಿಯಾಗಿ ನೀವು ಕಟ್ಟಬೇಕು. ಬಡ್ಡಿ ಸೇರಿ ₹6,57,521 ಕಟ್ಟಬೇಕು. ತಿಂಗಳಿಗೆ 35,000 ಸಂಬಳ ಬಂದರೆ ನಿಮಗೆ ಲೋನ್ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೊಂದು ಮುಖ್ಯವಾದ ವಿಚಾರ ಏನು ಅಂದರೆ, ನೀವು ಯಾವುದೇ ಲೋನ್ಗಳನ್ನು ಹೊಂದಿರಬಾರ್ದು. ಒಂದು ಲೋನ್ ಇಟ್ಕೊಂಡು ಮತ್ತೊಂದು ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ ಸಿಗೋ ಸಾಧ್ಯತೆ ಕಡಿಮೆ ಇರುತ್ತೆ.